ಕೌಟುಂಬಿಕ ಕಲಹ ಮಗಳ ಜೊತೆ ನದಿಗೆ ಹಾರಿ ತಾಯಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಹಾವೇರಿ ತಾಲೂಕಿನ ವರದಾಹಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಗಂಡನ ಮನೆಯಲ್ಲಿ ಪ್ರತಿನಿತ್ಯ ಭಿನ್ನಾಭಿಪ್ರಾಯ, ಕಲಹದ ಹಿನ್ನೆಲೆ ಮನನೊಂದು ಮಗಳ ಜೊತೆ ವರದಾ ನದಿಗೆ ಹಾರಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಸವಿತಾ, ನಾಗರಾಜ್, ಉಳ್ಳಾಗಡ್ಡಿ ಹಾಗೂ ಕಾವ್ಯ ಆತ್ಮಹತ್ಯೆಗೆ ಶರಣಾಗಿರುವಂತಹ ದುರ್ದೈವಿಗಳು. ನಿನ್ನೆ ಮಧ್ಯಾಹ್ನ ಸುಮಾರು 3 ಗಂಟೆ ಸುಮಾರಿಗೆ ನಡೆದಿರುವಂತಹ ಘಟನೆ. ಪುತ್ರಿ ಕಾವ್ಯ ಮೃತದೇಹ ಪತ್ತೆಯಾಗಿದೆ. ತಾಯಿ ಶವಕ್ಕಾಗಿ ಶೋಧ ಕಾರ್ಯವನ್ನ ಪೊಲೀಸರು ಮತ್ತು ಅಗ್ನಿಶಾಮಕ ದಳ ಸಿಬ್ಬಂದಿ ಜಂಟಿ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಹಾವೇರಿ ಗ್ರಾಮೀಣ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿದೆ. ನೋಡಿ, ಕೌಟುಂಬಿಕ ಕಲಹ ಇವತ್ತು ನಾವು ಕೋರ್ಟ್ಗಳಲ್ಲೂ ಗಮನಿಸಿದ್ರೆ, ಫ್ಯಾಮಿಲಿ ಕೋರ್ಟ್ಗಳಲ್ಲಿ ಎಷ್ಟು ಕೇಸ್ಗಳಿದೆ ಅಂತಂದರೆ ಅಸಾಧ್ಯ ಕೇಸ್ಗಳಿದ್ದಾವೆ. ಅಷ್ಟೊಂದು ಫ್ಯಾಮಿಲಿ ಇಶ್ಯೂಸ್, ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಕಾಂಪ್ರಮೈಸ್ ಇಲ್ಲ, ಸ್ಯಾಕ್ರಿಫೈಸ್ ಇಲ್ಲ. ಒಂಥರ ಹೊರಗಡೆ ಆದರೂ ಇರ್ಬೋದು, ಮನೆ ಒಳಗಡೆ ಇರೋದು ಕಷ್ಟ ಆಗ್ಬಿಟ್ಟಿದೆ. ಅಂಥ ಪರಿಸ್ಥಿತಿಯಲ್ಲಿ ಬಹಳಷ್ಟು ಜನ ಇದ್ದಾರೆ. ನಮ್ಮ ಹಾವೇರಿ ಪ್ರತಿನಿಧಿ ವೀರೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಬಹಳ ನೋವಾಗುತ್ತೆ ವೀರೇಶ್, ಯಾಕೆಂದರೆ ಆ ತಾಯಿ ಮಗಳನ್ನು ನೋಡ್ತಿದ್ರೆ ಇಬ್ರಿಗೂ ಇನ್ನೂ ಚಿಕ್ಕ ವಯಸ್ಸು ಅಂತಾನೆ ಅನ್ಸುತ್ತೆ. ಇನ್ನು ಪುಟ್ಟ ಮಗು, ಅದು ಶಾಲೆಗೆ ಹೋಗ್ತಿದ್ದಂಥ ಹುಡುಗಿ. ಇಬ್ಬರು ನದಿಗೆ ಹಾರಿ ಆತ್ಮಹತ್ಯೆ ಮಾಡ್ಕೊಂಡಿರೋದು ಬಹಳ ನೋವಿನ ಸಂಗತಿ. ಏನು ಹಿಂಸೆ ಕೊಡ್ತಾ ಇದ್ರು ಮನೇಲಿ? ಗಂಡ ಏನಾದರೂ ಹಿಂಸೆ ಕೊಡ್ತಿದ್ನಾ? ಏನು ಘಟನೆ ಇದು? ಯಾಕೆ ಹಿಂಗಾಯ್ತು? ಖಂಡಿತ ಸಿಂಧೂರು, ಏನಂದ್ರೆ ದೀಪಾವಳಿ ಹಬ್ಬದ ಬೆಳಕಿನ ಹಬ್ಬದ ದಿನ ಇದೀಗ 2 ಬದುಕಿನ ದೀಪ ಹಾರಿರುವಂತದ್ದು. ಅದರಲ್ಲೂ ಕೂಡ ತಾಯಿ ಮಗಳು ಆ ಮನೆಯ ಗಂಡನ ಮತ್ತು ಅತ್ತೆ ಮಾವನ ಕಿರುಕುಳದಿಂದಾಗಿ ಏನು ಬೇಸತ್ತು ಸುಮಾರು 2 ಬಾರಿ ಅಟೆಂಪ್ಟ್ ಮಾಡ್ತಾರೆ. ಆದ್ರೆ 3ನೇ ಬಾರಿ ಇದೀಗ ಜೀವವನ್ನ ಕಳ್ಕೊಂಡಿರುವಂತದ್ದು. ಅದು ಕೂಡ ಮಗಳನ್ನು ಸಹ ಕರ್ಕೊಂಡು ತಾಯಿ ನದಿಗೆ ಹಾರಿ ಪ್ರಾಣವನ್ನು ಕಳ್ಕೊಂಡಿರುವಂತದ್ದು. ಹೀಗಾಗಿ ನಿನ್ನೆ ಸಂಜೆ ವೇಳೆ ಈ ಘಟನೆ ನಡೆದಿರುವಂತದ್ದು. ನಿನ್ನೆ ಸಂಜೆಯಿಂದ ಕೂಡ ಸಾಕಷ್ಟು ಹುಡುಕಾಟ ನಡೆಸಿದ್ರು. ಆದ್ರೆ ಎಲ್ಲ ಒಂದ್ ಕಡೆ ಬೇರೆ ಕಡೆ ಹೋಗಿರ್ಬೋದು ಅನ್ನೋ ಒಂದು ಅನುಮಾನ ಇತ್ತು. ಆದ್ರೆ ಮಗು ಶವ ನದಿಯಲ್ಲಿ ತೇಲಿ ಬಂದದ ಪರಿಣಾಮವಾಗಿ ಇದು ನದಿಗೆ ಹಾರಿ ಆತ್ಮಹತ್ಯೆ ಮಾಡ್ಕೊಂಡ್ರು ಕೂಡ ಮಾಹಿತಿ ಸಿಕ್ಕಿರುವಂತದ್ದು. ಈಗಾಗಲೇ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಕೂಡ ಏನು ವರದಾ ನದಿಯಲ್ಲಿ ಸಾಕಷ್ಟು ಒಂದು ಶೋಧ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಮೃತ ಸವಿತಾ ಏನಿದ್ದಾಳೆ, ಇದೀಗ ಮೃತ ಸವಿತಾ ಬಾಡಿ ಸಿಗ್ಬೇಕಾಗಿರುವಂತದ್ದು. ಮಗಳು ಶವ ಕಾವ್ಯಳ ಶವ ಈಗದೇ ಸಿಕ್ಕಿರುವಂತದ್ದು. ಈಗಾಗಲೇ ಪೊಲೀಸರು ಕೂಡ ಈ ಬಗ್ಗೆ ಏನು ಸ್ಥಳಕ್ಕೆ ಧಾವಿಸಿ ಎಲ್ಲ ಕೂಲಂಕುಷ ಪರಿಶೀಲನೆ ಕೂಡ ಮಾಡಿರುವಂತದ್ದು. ಆದ್ರೆ ಸ್ಥಳೀಯ ಮೂಲ ಮಾಹಿತಿ ಪ್ರಕಾರ ಏನೋ ಅತ್ತೆ ಮಾವ ಮತ್ತೆ ಗಂಡನ ಕಿರುಕುಳ ಸಾಕಷ್ಟಿತ್ತು. ಪದೇ ಪದೇ ಹಿಂಸೆ ಕೊಡ್ತಾ ಇದ್ರು. ಹೀಗಾಗಿ 2 ಬಾರಿ ಆತ್ಮಹತ್ಯೆಗೆ ಯತ್ನಿಸಿದ್ರು ಕೂಡ ಬದುಕುಳಿದ್ರು. ಆದ್ರೆ ನಿನ್ನೆ ಮಳೆ ಬಂದಿದ್ದ ಪರಿಣಾಮವಾಗಿ ಎಲ್ಲರೂ ಕೂಡ ನದಿಯಲ್ಲಿ ಬಟ್ಟೆ ಸೆಳೆದಕ್ಕೆ ಹೋಗಿದ್ರು. ಹೀಗಾಗಿ ಜನ ಒಬ್ಬರಾದ ನಂತರ ಮನೆಗಳಿಗೆ ತೆರೆದ ನಂತರ ತಾಯಿ ಮತ್ತು ಮಗಳು ಸೇರಿ ನದಿಗೆ ಹಾರಿರುವಂತದ್ದು. ಅದರಲ್ಲೂ ಕೂಡ ಕಾವ್ಯ ಸುಮಾರು 12 ವರ್ಷದ ಬಾಲಕಿ ಕೂಡ ಹೌದು. ಆಕೆ ಶಾಲೆಯೂ ಕೂಡ ಹೋಗ್ತಾ ಇದ್ರು. ಹೀಗಾಗಿ ಮಗಳನ್ನ ಮೇಲೆ ಕೂಡ ಈ ರೀತಿಯಾದಂತ ಒಂದು ದ್ವೇಷ ಕಾರ್ಬೋದು ಅನ್ನೋ ಒಂದು ಇಚ್ಛೆ ಇಟ್ಕೊಂಡು ಮಗಳನ್ನ ಕರ್ಕೊಂಡು ಕೂಡ ಇದೀಗ ನದಿಗೆ ಹಾರಿರುವಂತದ್ದು. ಇಂತ ಒಂದು ಘಟನೆ ನಿಜಕ್ಕೂ ಎಲ್ಲರೂ ಕೂಡ ಮನ ಕಲ್ಕಿರುವಂತದ್ದು. ಥ್ಯಾಂಕ್ ಯು ವೀರೇಶ್, ನಿಮ್ಮೆಲ್ಲ ಡೀಟೇಲ್ಸ್ಗೆ.